ನಮಸ್ಕಾರ ಫ್ರೆಂಡ್ಸ್. ಬೆಂಗಳೂರಲ್ಲಿ ಇದ್ದಿದ್ದು ಬೇಜಾರಾಗಿದೆ, ಅದಕ್ಕೆ ಒಂದು 2 ದಿನ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ ಇಲ್ಲಿಗೆ. ಬಟ್ ಇಲ್ಲಿ ಬಂದಮೇಲೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಂದರೆ ತೋರಿಸಿ ನೋಡಿ. ಅಲ್ಲಿದ್ದು ಆ ಟ್ರಾಫಿಕ್ಕು, ಆ ಪೊಲ್ಯೂಷನ್ನು, ಅದೆಲ್ಲ ನೋಡಿ 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 ಬೆಂಗಳೂರು ಜೀವನ ನೋಡಿ ಒಂದು 2 ದಿನ ಬಂದರೆ ಸ್ವರ್ಗ. ಏನೈತೆ ನೀನು ತೋರಿಸಿದೆ ಒಂದು ವಿಡಿಯೋದಲ್ಲಿ ಗದ್ದೆ ಬೈಲು. ಇಲ್ಲಿ ಮಾತ್ರ ಸಕ್ಕತ್ತೆ ನೋಡಿರಿ ಫುಲ್ಲು. ವಾ 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 ಗಾಡೀಲಿ ಹೋಯ್ತಾ ಬರ್ತಾ ನೋಡ್ತಿದ್ದೆ, ಬಟ್ ನಡ್ಕೊಂಡು ಹೋಗ್ತಿರೋದು ಇದೇ ಫಸ್ಟು ಈ ಥರ ಗದ್ದೆ ಬೈಲಲ್ಲಿ ನಾನು. ಏನು ಸಕ್ಕದಾಗಿದೆ ಅಂದರೆ ಫುಲ್ಲು ಎತ್ತಿಂದ ಎತ್ತ ನೋಡಿದ್ರು ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡ್ತೀನಿ ಅಂದರೆ ಅಲ್ಲಿನೂ ಕೊಕ್ಕರೆ ಎಲ್ಲ ಐತೆ, ಯಾವುದ್ಯಾವುದು ಅಕ್ಕಿ ಎಲ್ಲ ಹಾರಾಡ್ತಾವೆ ಇಲ್ಲಿ. ಸೂಪರಾಗೈತೆ ಮಾತ್ರ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಹೆವೆನ್ ಹೆವೆನ್. ಇದು ಯಾರ್ದು ಅಂತ ಗೊತ್ತಿಲ್ಲ, ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಅಲ್ಲಿ ಆ ಕಡೆ ಒಂದು ಚಲನ್ ಐತೆ, ಚಾನಲ್ ಐತೆ. ಅಲ್ಲಿ ಇಳ್ಯೋಕ್ಕೆ ಅಂತ ನೋಡಿದ್ರೆ ಅಲ್ಲೆಲ್ಲೂ ಇಳ್ಯೋಕ್ಕೆ ಜಾಗ ಇಲ್ಲ, ಅದಕ್ಕೆ ಇದು ಕಡೆ ಬಂದು. ಯಪ್ಪ, ಮಿಸ್ ಆದರೆ ಕೆಸರುಗದ್ದೆ ನಾನು ಜಿ ಅಂತ ಬೀಳೋದೆ. ವಾ 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 ಅಲ್ಲಲ್ಲೇ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಇದು ಪಾತಿ ತೆಗ್ದವ್ರೆ ನೀರು ಹರಿಯೋಕ್ಕೆ. ಒಂದು ಕಡೆಯಿಂದ ತುಂಬಿ ಮತ್ತು ಇನ್ನೊಂದು ಕಡೆಯಿಂದ ಹರಿಯೋಕ್ಕೆ. ಏನು ಸಾಕಾದೈತೆ ನೋಡೋಕ್ಕೆ ಮಾತ್ರ, 2 ಕಣ್ಣು ಮಾತ್ರ ಸಾಕಾಗಲ್ಲ. ಅದೇ ಯಪ್ಪ, ಜಾರುತ್ತೆ, ಭಯ ಆಗುತ್ತೆ ಇಲ್ಲಿ ಬಿದ್ದೋಯ್ತೀನಿ ಅಂತ. ನೋಡಿ, ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಕೊಕ್ಕರೆಗಳು ತುಂಬ ಇದ್ದಾವೆ ನೋಡಿ, ಅಲ್ಲಿ ವೈಟು ಕಾಣಿಸ್ತಿದೆ ಕೊಕ್ಕರೆಗಳು. ಅಷ್ಟು ದೂರ ಹೋಗೋಕ್ಕಾಗಲ್ಲ. ಇಲ್ಲೆಲ್ಲ ಅದೇ ಮಣ್ಣು ನೋಡಿ, ಕಾಲಿಕ್ಕಿದ್ರೆ ಹಂಗೆ ಕೆಳಗಡೆ ಹೋಗ್ತೈತೆ. ಇದೆಲ್ಲ ಪಾತಿ ಚಿಕ್ಕದು, ನಮಗೆ ಅಷ್ಟು ಬ್ಯಾಲೆನ್ಸಿಂಗ್ ಬರೋಲ್ಲ. ಮಿಸ್ಸಾಗಿ ಬಿದ್ದರೆ ನಾನು ಕೊಚ್ಚಾಗ್ಬಿಡ್ತದೆ ಫುಲ್ಲು ಮೈಯೆಲ್ಲ. ಏನು ಮಾಡೋಣ, ವಾಪಸ್ ಯಾರೂ ಇಲ್ಲ ಮಾತಾಡ್ಸೋಣ ಅಂದರೆ. ಮಾತ್ರ ಒಳ್ಳೆ ವ್ಯೂ, ಏನೋ ಒಂಥರ ಆನಂದ, ಮನಸ್ಸಿಗೆ ಖುಷಿ. ಇದೆಲ್ಲ ಬೆಂಗಳೂರಲ್ಲಿ ಸಿಗಲ್ಲ. ನೆಮ್ಮದಿ ಸಿಗಬೇಕು ಅಂದರೆ ಹಳ್ಳಿಗೆ ಬರಬೇಕು. ಒಂದು ಗಾದೆ ಇದೆಯಲ್ಲ, ಕೋಟಿ ದನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು ಅಂತ. ಇದನ್ನು ನೋಡೇ ಹೇಳಿರೋದು. ನೀರು ನೋಡಿ ಎಷ್ಟು ಚೆನ್ನಾಗಿ ಹರ್ಕೊಂಬತ್ತೈತೆ ಗದ್ದೆಗೆ ನೀರು. ಇದೆಲ್ಲಿಂದ ಬರ್ತೈತೆ ಅಂತ ತೋರಿಸ್ತೀನಿ ಬನ್ನಿ. ಹಿಂಗೆ ನೋಡಿ, ಇಲ್ಲಿಂದ ಅಂತೂ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಮೊಬೈಲಲ್ಲಿ ನಮ್ಮ ಕಣ್ಣಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋಷ್ಟು ವ್ಯೂ ಮೊಬೈಲಲ್ಲಿ ಕವರ್ ಆಗೋಲ್ಲ. ನೋಡಿ, ಇಲ್ಲಿಂದ ಬರ್ತೈತೆ. ನೋಡಿ, ಹತ್ತು ಕಡೆನೂ ಗದ್ದೆ, ಇದು ಕಡೆನೂ ಗದ್ದೆ. ಸೂಪರಾಗೈತೆ ಮಾತ್ರ. ಈ ದಾರಿಯಲ್ಲಿ ಸುಮಾರು ಒಂದು 3 ಕಿಲೋಮೀಟ್ರ್ ಬಂದವು ನಾವು. ಯಾಕಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮೆಟ್ಲಿತ್ತು, ಆಟ ಆಡ್ಬೋದೇನೋ ಅಂತ ಅಲ್ಲಿ ಬಟ್ಟೆ ಹೋಗ್ತಿದ್ರು. ಅದಕ್ಕೆ ಸ್ವಲ್ಪ ಮುಂದೆ ಬಂದು ಇಲ್ಲೆಲ್ಲೂ ಮೆಟ್ಲಿಲ್ಲ, ಎಲ್ಲೂ ಮೆಟ್ಲು ಸಿಗಲಿಲ್ಲ. ಈಜಾಡಕ್ಕೆ ಬರುತ್ತೆ, ಆದರೆ ಇಲ್ಲಿ ಗೊತ್ತಿರೋರು ಒಬ್ರು ಯಾರೋ ಒಬ್ಬರು ಇರಬೇಕು. ಅಂದರೆ ಈ ಊರವರು ಏನೋ ಹುಡುಗರು ಇರ್ತಾರಲ್ಲ ಆಟ ಆಡೋರು, ಯಾವಾಗಲೂ ಇಷ್ಟೇ ಹಾಳಾಯ್ತು ಅಂತ ಗೊತ್ತಿರುತ್ತಲ್ಲ. ಏನು ಗೊತ್ತಿಲ್ಲದೆ ಬಿದ್ದುಬಿಟ್ಟು ಶಿವ ಅಂದ್ಬಿಟ್ರೆ ಏನು ಮಾಡೋಣ. ಅದು ಹರಿಯೋ ನೀರು ಬೇರೆ, ಕೆಳಗಡೆ ಫೋರ್ಸ್ ಆಗಿರುತ್ತೆ. ಅಷ್ಟೇನು ತುಂಬಿಲ್ಲ, ಬಟ್ ಆದರೂ ಬೇಡ ಅಂತ
ಇನ್ನೊಂದು ಇಲ್ಲಿ ಏನು ಗ್ರಿಪ್ ಇಲ್ಲ, ಇಳ್ಯೋಕ್ಕೆ ಎತ್ತಕ್ಕೆಲ್ಲ. ನೋಡಿ ಇಲ್ಲಿಂದ ಸೂಪರಾಗಿ ಕಾಣಿಸುತ್ತೆ ಫುಲ್ಲು ಏರಿಯಿಂದ. ಬೆಂಕಿ ಮಾತ್ರ ಬಾ. ಪಕ್ಷಿಗಳ ಚಿಲಿಪಿಲಿ ಕಲರವ, ನೀರಿನ ಜುಳು ಜುಳು ಸದ್ದು, ಪ್ರಕೃತಿ ಸೌಂದರ್ಯ ನೋಡೋದಿದೆಯಲ್ಲ ಅದು ಅದೇನೋ ಒಂಥರ ಸಿಗೋ ನೆಮ್ಮದಿ ಕೋಟಿ ದುಡ್ಡು ಕೊಟ್ಟರು ಸಿಗಲ್ಲ. ನೋಡಿ ಅಲ್ಲಿ ತೋರಿಸಿದ್ನಲ್ಲ ಹಂಗೆ ಬಂದೆ, ನೋಡೋಣ ಬಂದಿದ್ದೀನಿ ಅಂತ ವಾಪಸ್ ಹೋಗೋದು ಅಂದ್ಬಿಟ್ಟು ಇಲ್ಲಿ ಬಂದ ಮೇಲೆ ಇಲ್ಲಿ ಸಿಗ್ತದೆ ದಾರಿ ಇಳಿಯೋಕ್ಕೆ. ಅಲ್ಲೇನು ಆಟ ಆಡೋಕ್ಕೆ ಹೋಗಲ್ಲ ನೋಡಿ. ಈ ಒಂದು ಕಡೆಗಿಂತ ಒಂದು ಕಡೆ ಸಾಕಾಗಿದೆ. ಅದು ಆಂಟಿ ಕೆಲಸ ಮಾಡ್ತಾರಲ್ಲಿ. ಬನ್ನಿ. ವಾಹ್ ಜಾರಿಗೆ ಇರತ್ತು ಊಷ್ಗೆ ಇಷ್ಟಪಟ್ಟರೆ ಕಷ್ಟ. ಅಯ್ಯೋ ಇದು ಒಂಥರ ಹಿಂಗೆ ಊದ್ಕೊಳುತ್ತಲ್ಲ ಮಣ್ಣು, ಆ ಥರ ಇದೆ. ಖಾಲಿ ಕೊರಿದ ಗಬ್ಡ ಹಿಂಗಿದ್ಬಿಡ್ತು. ಅದೇ ಹೇಳಿಲ್ವಾ, ಯಾರನ್ನೋ ಒಬ್ರು ಗೊತ್ತಿರೋರು ಇರಬೇಕು ಆಡೋಕ್ಕೆ. ಮೋಸ್ಟ್ಲಿ ಅಲ್ಲಿ ಹೋಗ್ಬೋದು, ಅಲ್ಲಿ ಚೆನ್ನಾಗಿದ್ದ ಜಾಗ, ಬಟ್ ಬೇಡ. ನೋಡಿ ಫೈನಲಿ ಒಬ್ರು ಆಂಟಿಗೆ ಏನೋ ಮಾಡ್ತಾರೆ, ಏನೋ ಕೆಲಸ ಮಾಡ್ತವ್ರೆ. ಬನ್ನಿ ಕೇಳೋಣ. ಹೆಜ್ಜೆ ಹಿಂಗೆ ಕ್ರಾಸ್ ಆಗಿಕ್ಬೇಕು, ಹಿಂಗೆ ಸೀದಾ ಇಕ್ಕಿದ್ರೆ ಮುಜೋದೆ. ಆಂಟಿ ಏನು ಮಾಡ್ತಿದ್ದೀರಾ ಆಂಟಿ? ಕಳೆ ತೆಗಿತಿದ್ದೀರಾ? ಹಾಂ 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 ಹಾಂ. ಎಷ್ಟು ದಿನ ಬೇಕಂಟಿ ಇದು ಬರೋಕ್ಕೆ? ಹಾಂ 6 ತಿಂಗಳು ಬೇಕಾ? ನಮ್ಮದು ಬೆಂಗಳೂರು. ಹಾಂ ಇಲ್ಲೇ CBT ಕಾಲೋನಿ. ಮದುವೆ ಅಲ್ಲ, ಅದು ಮಿಸಸ್ ಅವ್ರ ಮನೆಯಲ್ಲಿ CBT ಕಾಲೋನಿ. ಅವ್ರ ಮನೆಗೆ. ಇದು ಯಾವ ಅಕ್ಕಿ ಇದು? ಹಾಂ ಅಮ್ಮೋಗ ಅಂದರೆ ಏನು ಸಣ್ಣಕ್ಕಿ ಥರದ್ದಾ? ಸಣ್ಣಕ್ಕಿನಾ? ಹಾಂ ಹಾಂ. ಇದೆಲ್ಲಿ ಬಿತ್ತನೆ ಮಾಡೋಕ್ಕೆ ತರಬೇಕಾ ಇದು ಗಿಡನ? ಹಾಂ ಭತ್ತ ಸಿಗ್ತವೆ. ಹಾಂ ಅತ್ತಂದು ಗೆಡ್ಡೆ ಗುಯ್ಯೋದು. ಹಾಂ ಅದು ಮೊಳಕೆ ಬರ್ತದೆ. ಮೊಳಕೆ ಬಂದಮೇಲೆ ಕಿತ್ಬಿಟ್ಟು ಈ ಥರ ಹಾಕೋದು. ಮೊಳಕೆ ಬಂದಮೇಲೆ ಎಲ್ಲ ಕಿತ್ಬಿಟ್ಟು 3 ಪೈರು 4 ಪೈರು ಹಾಕೋದು. ಹೆಂಗೆ ಮೂಟೆ ಅದು? 1200 300. ಎಷ್ಟು ಕೆ ಜಿಗೆ? 20 ಕೆ ಜಿಗಾ? 20 ಇರಲ್ಲ. 10 ಕೆ ಜಿ. 10 ಕೆ ಜಿಗಾ? 10 ಕೆ ಜಿಗೆ 1200? 1300. 10 ಕೆ ಜಿ ತಂದು ಎಷ್ಟು, 1 ಎಕರೆ ಹಾಕ್ಬೋದಾ? ಇದಕ್ಕೆ 2 ಪ್ಯಾಕೆಟ್ ಬೇಕಾ? 10 ಕೆ ಜಿದು ಸೊಪ್ಪು ಸಾಂಬಾರು ಮಾಡಿ ಆಂಟಿ. ಅದು ಕಳೆ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ? ಹಾಂ ಚೆನ್ನಾಗಿ ಬೆಳೆ ಬರುತ್ತೆ. ಇದು ಭತ್ತ ಬಂದಮೇಲೆ ಮತ್ತೆ ಏನಾದ್ರು ಹಾಕ್ತೀರಾ ಹಂಗೆ ಖಾಲಿ ಬಿಡ್ತೀರಾ? ಇದು ಏನಕ್ಕಾಗಲ್ವಾ? ಇನ್ನು ನೆಕ್ಸ್ಟ್ ಭತ್ತ ಹಾಕೋರ್ಗು ಹಂಗೆ ಖಾಲಿನೇ ಇರಬೇಕು. ಹಾಂ ಹಾಂ ನೀರು ಬೇಕು. ಇವಾಗ ನೀರು ಎಲ್ಲಿಂದ ಬರ್ತಿರೋದು ಇದು? ಹಾಂ ಹಾಂ ಹಾಂ. ಆ ಮೇಲ್ಗಡೆಯಿಂದ ಆಯ್ತಾ ಕಾಲುವೆ? ಇದು ಕಾಲುವೆ ಇದು ನಮ್ಮೂರು ಹುಡುಗಿ ತಾನೆ, ವೆಂಕಟೇಶ ನನ್ನ ಮಗಳು. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ
ಹಾಕಿದ್ರೆ ನೆಕ್ಸ್ಟು ಇದು ಭತ್ತ ಬಂದಮೇಲೆ ಹಾಕ್ಬೋದಂತೆ. ಇಲ್ಲಾಂದರೆ ನೀರು ಬೇಕಂತೆ, ನೀರಿಲ್ಲ ಅಂದರೆ ಏನೂ ಹಾಕೋಕ್ಕಾಗಲ್ವಂತೆ. ನೀರು ಯಾವಾಗಲೂ ಹರಿಯಲ್ವಂತೆ. ಅದೇ ಈಗ ಮಳೆ ಆಗೈತಲ್ಲ ಚೆನ್ನಾಗಿ, ಅದರಿಂದ ನೀರು ಹರಿತೈತೆ. ಈ ಮಾಮೂಲಿ ಜನವರಿ ಬೇಸಿಗೆ ಕಾಲದಲ್ಲ ನೀರಿರಲ್ಲ. ಇವಾಗ 6 ತಿಂಗಳು ಅಂದರೆ ಇವಾಗ ಯಾವುದು ಸೆಪ್ಟೆಂಬರು ಹಾಕಿ ಒಂದು 2 ತಿಂಗಳಾಗಿರ್ಬೋದು. ಇನ್ನು 4 ತಿಂಗಳು ಅಂದರೆ ಜನವರಿ, ಅಷ್ಟೊತ್ತಿಗೆಲ್ಲ ನೀರು ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ಏನು ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಹಂಗೆ ಮುಂದೆ ಬರ್ತಾ ಇದರಲ್ಲಿ ಬೆಂಗಳೂರಲ್ಲಿ ಮೋರಿಲಿ ಈ ಥರ ನೀರು ಇರ್ತದೆ ನೋಡಿ, ಎಷ್ಟು ಚೆನ್ನಾಗಿತ್ತು ನೀರು. ಆ ರೋಡ್ ಆಯ್ತಲ್ಲ, ಆ ರೋಡು ಹಂಗೆ ರೈಟ್ಗೆ ಹೋಯ್ತು, ಕಾಲುವೆ ಹಂಗೋಯ್ತು. ಅದೇ ಒಂದು ರೋಡ್ ಹಿಂಗೆ ಬಂದಿದ್ದೀವಿ, ನಾನು ಅಲ್ಲಿಂದ ತೋರಿಸ್ನಲ್ಲ ಫಸ್ಟ್ ವ್ಯೂ, ಅಲ್ಲಿಂದ ಒಂದು ರೋಡ್ ಹಿಂಗೆ ಬಂದಿದ್ದೀವಿ. ಹಂಗೆ ಬರ್ತಾ ಇಲ್ಲಿ ಬಂದು ನೋಡಿದೆ, ಇದು ಸುವರ್ಣಗೆಡ್ಡೆ ಗೊತ್ತಲ್ಲ. ಇದು ನಮ್ಮ ಕಡೆ ಜಾಸ್ತಿ ಇವಾಗ ಇದೆಲ್ಲ ಬರೀ ತಮಿಳ್ನಾಡು ಕಡೆ ಜಾಸ್ತಿ ತಿಂತಾರೆ ಸುವರ್ಣಗೆಡ್ಡೆ. ಇಲ್ಲೂ ನೀವು ಮಾರ್ಕೆಟೆಲ್ಲ ನೋಡಿರ್ತೀರ ನೋಡಿ, ಇದೇ ಗಿಡ ಅದು. ನನಗೂ ಗೊತ್ತಿಲ್ಲ ಯಾವಾಗ ಹೇಳಿದ್ರು ಏನು ಅಂತ ಕೇಳಿದ್ಗೆ, ಅದಕ್ಕೆ ಇಳಿದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸುವರ್ಣಗೆಡ್ಡೆ ಗಿಡ ಯಾವ ಥರ ಇರುತ್ತೆ ಅಂತ. ಇದು ನೋಡಿ, ಇಲ್ಲಿ ಕೆಳಗಡೆ ಇರುತ್ತದು ಸೇಮ್ ಈ ಮೂಲಂಗಿ ಕೆಳಗಡೆ ಇರುತ್ತಲ್ಲ ಆ ಥರ ಕೆಳಗಡೆ ಇರುತ್ತೆ. ಎಷ್ಟು ಎಕರೆ, ಒಂದು ಎಕರೆ ಇರ್ಬೋದೇನಪ್ಪ. ಇದು ಹಿಂಗೆ ಬಿಡ್ತು ಚಿಕ್ಕ ಐತೆ, ಲೆಂತ್ ಉದ್ದ ಐತೆ. ಬನ್ನಿ ನೋಡೋಣ ನೆಕ್ಸ್ಟ್ ಏನೇನು ಸಿಗುತ್ತೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಇನ್ನೇ ನಾಳೆ ಬೆಳಗ್ಗೆ 4 ಗಂಟೆಗೆ ಬಂದುಬಿಡ್ಬೇಕು ಎದ್ದು ಈ ಊರಿಗೆ, ಬೆಂಗಳೂರಿಗೆ ಕೆಲಸಗಳವೆ. ಇವತ್ತು ಭಾನುವಾರ ಆದ್ದರಿಂದ ಇಲ್ಲಿ, ನಾಳೆ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಹೇಳಿದ್ದೆ ಶುಂಠಿ ತೋರಿಸ್ತೀನಿ ನೋಟು, ಇಲ್ಲಿ ನೋಡಿ ಫುಲ್ ಶುಂಠಿ ಹಾಕಿದ್ದಾರೆ. ಇಲ್ಲಿ ಯಾರೂ ಇಲ್ಲ ವಿಚಾರಿಸೋಕ್ಕೆ, ಕೇಳೋಕ್ಕೆ ಯಾವಾಗ ಹಾಕ್ತಾರೆ, ಯಾವಾಗ ಬರುತ್ತೆ ಬೆಳೆ ಅಂತ. ನಾನು ಸುಮಾರು ಒಂದು 2 ಎಕರೆ ಹಾಕಿರ್ಬೋದೇನಪ್ಪ ಶುಂಠಿ. ಗಾಡೀಲಿ ಹೋಗ್ತಾ ಹಂಗೆ ಮಾಡ್ತಾಯಿದ್ದೀನಿ, ಮತ್ತೆಂತಕ್ಕೆ ನಿಲ್ಲಿಸೋದು ಅಂತ.